Hello students, I am Dr. Irana. Today let us discuss about the elites democratic theory. This is second sem political science paper, Understanding Political Theory, session number 19. ವಿದ್ಯಾರ್ಥಿಗಳೇ, ಈ ದಿನ ನಾವು ಎರಡನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯದ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇದು ರಾಜ್ಯಶಾಸ್ತ್ರ ವಿಷಯದ ಎರಡನೇ ಸೆಮಿಸ್ಟರ್ ಪೇಪರ್ ಆದಂತಹ ರಾಜಕೀಯ ಸಿದ್ಧಾಂತದ ಅರ್ಥೈಸುವಿಕೆ ಇದರ ಒಂದು ಚಿಂತನೆಯಾಗಿದೆ. ಸೊ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಈ ಒಂದು ಶತಮಾನದ ಅತ್ಯಂತ ಪ್ರಮುಖವಾದ ಸಿದ್ಧಾಂತವಾಗಿದೆ. ಜೊತೆಗೆ ವಿದೇಶಿ ಪ್ರಜಾಪ್ರಭುತ್ವ ಸಿದ್ಧಾಂತದಲ್ಲಿ ಬಹಳ ಮುಖ್ಯವಾದಂಥ ಸಿದ್ಧಾಂತ ಅಂತೇಳಿ ಇದನ್ನು ಕರೀಬೋದು. ಆಧುನಿಕ ವ್ಯವಸ್ಥೆಯಲ್ಲಿ ಅನೇಕ ಪ್ರಜಾಪ್ರಭುತ್ವದ ವಿಚಾರಗಳು ಬಂದಿದ್ದಾವೆ. ಅದನ್ನು ಇಂದಿನ ಅನೇಕ ಸಿದ್ಧಾಂತಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ದಿ ಎಲೈಟಿಸ್ಟ್ ಥಿಯರಿ ಆಫ್ ಡೆಮಾಕ್ರಸಿ ಆಸ್ ಅ ಡೆವಲಪ್ಡ್ ಮೇಜರ್ ಡ್ಯೂರಿಂಗ್ ದಿ ಪ್ರೆಸೆಂಟ್ ಸೆಂಚುರಿ. ಇಟ್ ಈಸ್ ಮೇನ್ಲಿ ಕನ್ಸರ್ನ್ with the institution of democracy and the realities of the Western liberal democratic political system. ಸೊ ಏನೋ ಒಂದು ಉದಾರವಾದಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಅದಕ್ಕೆ ವಿರುದ್ಧವಾಗಿ ಸ್ಥಾಪನೆಯಾದಂಥ ಒಂದು ಸಿದ್ಧಾಂತ ಈ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ. ಇಟ್ ಪ್ರೊವೈಡ್ಸ್ ಎ ಡಿಸ್ಕ್ರಿಪ್ಷನ್ ಆನ್ ಎಕ್ಸ್ಪ್ಲನೇಷನ್ ಅಂಡ್ ಜಸ್ಟಿಫಿಕೇಶನ್ ಆಫ್ ದಿ ಎಕ್ಸಿಸ್ಟಿಂಗ್ ಪೊಲಿಟಿಕಲ್ ಸಿಸ್ಟಮ್ಸ್ ಇನ್ ವೆಸ್ಟರ್ನ್ಸ್ ಡೆಮಾಕ್ರಸೀಸ್. ಸೊ ಇದು ಸ್ಪಷ್ಟ ಮತ್ತು ಬಹಳ ವಿಶಾಲವಾಗಿ ನ್ಯಾಯಸಮ್ಮತವಾಗಿ ಪ್ರಜಾಪ್ರಭುತ್ವದ ಒಂದು ಪ್ರಸ್ತುತ ಸ್ಥಿತಿಯನ್ನು ವಿವರಿಸುತ್ತದೆ. ದಿಸ್ ಥಿಯರಿ ಅರೈಸ್ ಡ್ಯೂ ಟು ದಿ ನೀಡ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಈಕ್ವಿಲಿಬ್ರಿಯಂ ಇನ್ ದಿ ಕ್ಯಾಪಿಟಲಿಸ್ಟ್ ಲಿಬರಲ್ ಸೊಸೈಟೀಸ್. It does not aim at change in the existing socio-economic situation. ಸೊ ಇದು ಮಾರ್ಕ್ಸ್ವಾದಿ ಸಿದ್ಧಾಂತ ಮತ್ತು ಇತರೆ ಸಿದ್ಧಾಂತಗಳಿಂದವೆ ಅದಕ್ಕೆ ಪ್ರತಿಫಲವಾಗಿ ಬಂದಂಥ ಒಂದು ಸಿದ್ಧಾಂತ ಅಂತೇಳಿ ಇದನ್ನು ಕರೀಬೋದು. ದಿ ಎಸೆನ್ಷಿಯಲ್ ಥೀಮ್ ಆಫ್ ದಿಸ್ ಥಿಯರಿ ಈಸ್ ದಟ್ ದೇರ್ ಈಸ್ ಇನ್ ಎವರಿ ಸೊಸೈಟಿ a minority of the population which takes the majority decisions in the society. ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತದ ಪ್ರಮುಖ ಚಿಂತನೆ ಎಂದರೆ ಅದು ಯಾವುದೇ ರೀತಿಯಾದ ಸರ್ಕಾರ ಪದ್ಧತಿ ಆಗಿದ್ರೂ ಕೂಡ ಗಣ್ಯರು ಅಂದರೆ ಸಮಾಜದಲ್ಲಿರುವಂತಹ ಶ್ರೇಷ್ಠರು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಒಂದು ಸಿದ್ಧಾಂತ ಅಂತೇಳಿ ಕರೀಬೋದು. According to the Errol Laswell also remarks, in every society there are three kinds of people. The most intelligent are called elites, others are mid-elites, and the rest are rank and file. ಲಾಸ್ವೆಲ್ ರವರ ಅಭಿಪ್ರಾಯದಲ್ಲಿ ಯಾವುದೇ ಸಮಾಜ ಆದರೂ ಕೂಡ ಮೂರು ರೀತಿಯಾದ ಜನತೆಯನ್ನು ಕಾಣ್ಬೋದು. ಒಂದು, ಹೆಚ್ಚು ಜ್ಞಾನವನ್ನು ಹೊಂದಿರುವಂಥ ಅಧಿಕಾರ ಚಲಾಯಿಸುವಂತಹ ವ್ಯಕ್ತಿಗಳು, ಅವರನ್ನು ಗಣ್ಯರಂತೇಳಿ ಕರೀಬೋದು, ಅತ್ಯುನ್ನತ ಗಣ್ಯರು. ಸೊ ಇತರರು ಮಧ್ಯ ವ್ಯವಸ್ಥೆಯಲ್ಲಿರುವಂಥ ಗಣ್ಯರು, ಇತರರು ಸಾಮಾನ್ಯ ಜನ. ಈ ರೀತಿಯಾಗಿ ಅವರು ತಮ್ಮ ಚಿಂತನೆಯನ್ನು ವ್ಯಕ್ತಪಡಿಸುತ್ತಾರೆ. ಈ ಸಿದ್ಧಾಂತದ ಪ್ರಮುಖವಾದ ಚಿಂತಕ ಎಂದರೆ ವಿಲ್ಫ್ರೆಡ್ ಫೆರೆಟೋ ಮತ್ತು ಮೋಸ್ಕಾ ಅವರ ವಿದ್ಯಾರ್ಥಿಯಾದಂಥ ರಾಬರ್ಟ್ ಮಿಶೆಲ್ಸ್ ಈ ಸಿದ್ಧಾಂತದ ಪ್ರಮುಖ ಚಿಂತನಾಕಾರರು. ಇವರು ಇಟಲಿಯ ಸಮಾಜಶಾಸ್ತ್ರಜ್ಞರಾಗಿದ್ದರು. ಸೊ ಸಮಾಜಶಾಸ್ತ್ರಜ್ಞರಾಗಿದ್ದರೂ ಕೂಡ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅನೇಕ ಚಿಂತನೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಜೇಮ್ಸ್ ಬರ್ನ್ಯಾಮ್, ಮೈನಾರಿಟೀಸ್ ರೂಲ್ ಇನ್ ಎವರಿ ಸೊಸೈಟಿ. ಸೊ ಜೇಮ್ಸ್ ಬರ್ನ್ ಅವರ ಅಭಿಪ್ರಾಯದಲ್ಲಿ ಯಾವುದೇ ಸಮಾಜ ಆಗಿರಲಿ ಅಥವಾ ಶ್ರೀಮಂತ ಪ್ರಭುತ್ವ, ಅರಸೊತ್ತಿಗೆ, ಸರ್ವಾಧಿಕಾರ, ಯಾವುದೇ ರೀತಿಯಾದ ಸರ್ಕಾರ ಪದ್ಧತಿ ಆಗಿದ್ರೂ ಕೂಡ ಗಣ್ಯರೇ ಆಳ್ವಿಕೆಯನ್ನು ನಡೆಸುತ್ತಾರೆ ಅನ್ನೋ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಅಂತಹ ಗಣ್ಯರು ಯಾರ್ಯಾರಂದರೆ ರಾಜಕಾರಣಿಗಳು, ಸಿನಿಮಾ ನಟರು, ಶ್ರೀಮಂತರು, ವ್ಯಾಪಾರಸ್ಥರು, ಉದ್ದಿಮೆಗಳು, ಮೇಧಾವಿಗಳು ಹಾಗೂ ಕ್ರಿಕೆಟಿಗರು ಮುಂತಾದ ಸಮಾಜದಲ್ಲಿರೋರೆ ಅವರನ್ನೇ ಗಣ್ಯರು ಅಥವಾ ಶ್ರೇಷ್ಠರೆಂದು ಕರೆಯಬಹುದು. ದಿ ಎಲೈಟ್ ಆರ್ ದ ಅಪ್ಪರ್
state of society, such as politicians, film stars, the wealthy, the entrepreneurs, the intellectuals. ಸೊ ಇದನ್ನು ನಾವು ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಅಂತೇಳಿ ಕರೀಬೋದು. ಸೊ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತವು ಆಧುನಿಕ ವ್ಯವಸ್ಥೆಯ ಅತ್ಯಂತ ಪ್ರಮುಖವಾದ ಚಿಂತನೆ ಅಂತೇಳಿ ಕರೀಬೋದು. ಈ ಸಿದ್ಧಾಂತದ ಪ್ರಮುಖ ಚಿಂತನಕಾರರನ್ನು ನಾವು ಅಧ್ಯಯನ ಮಾಡಿದರೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಮೇನ್ thinkers of the elite democratic theory. Gayatno Moscow propounded the elitist theory of democracy in his famous work, The Ruling Class, 1939. Wilfred Pareto discussed the elite theory of democracy in his book, The Mind and Society, 1915 to 1919. His student Robert Michaels gave his view in his book, Political Parties. ಈ ಸಿದ್ಧಾಂತದ ಪ್ರಮುಖ ಚಿಂತನಕಾರರು ಮಾಸ್ಕಾ, ಪೆರೆಟೋ ಹಾಗೂ ಅವರ ಶಿಷ್ಯರಾದಂಥ ರಾಬರ್ಟ್ ಮಿಶೆಲ್ಸ್ ರವರು ಆಗಿದ್ದಾರೆ. ದಿ ವ್ಯೂಸ್ ಆಫ್ ಪೆರೆಟೋ ಅಂಡ್ ಮಾಸ್ಕೋ ಆರ್ ಜನರಲಿ ಐಡೆಂಟಿಯಲ್ ವಿತ್ ಈಚ್ ಅದರ್. ದೇ ಎಂಫಸೈಸ್ ದಿ ಅಪ್ಲಿಕೇಶನ್ ಆಫ್ ದಿ sociological method to the study of politics and democracy. Pareto was interested in general social analysis and the study of social problem as a whole, but Mosca displayed great interest in political analysis. However, both of them rejected the classical theory of democracy as a government of the people and argued that society is invariably divided between a minority which rules and the majority which is ruled. ಸೊ ಈ ಚಿಂತಕರಲ್ಲಿ ತಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇದ್ರೂ ಕೂಡ ಅವರು ಅಂತಿಮವಾಗಿ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ವಿರೋಧಿಸುತ್ತಾರೆ. ಅವರು ವಿರೋಧಿಸೋದ್ರ ಮೂಲಕ ಎಂಥ ಸಮಾಜ ಆದರೂ ಕೂಡ ಪ್ರಮುಖವಾಗಿ ಗಣ್ಯರು ಆಳ್ವಿಕೆಯನ್ನು ನಡೆಸ್ತಾರೆ ಅಂತ ಹೇಳ್ತಾರೆ. ಸೊ ರಾಜಕಾರಣ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜಶಾಸ್ತ್ರದ ವಿಧಾನಗಳನ್ನು ಮೋಸ್ಕಾ ಮತ್ತು ಪೆರೆಟೋ ಒಂದು ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ವಿರೋಧವನ್ನು ಮಾಡ್ತಾರೆ. ಸೊ ಯಾವ ರಾಜಕೀಯ ವ್ಯವಸ್ಥೆ ಕೂಡ ಸ್ಥಿರ ಆಗಿರೋದಿಲ್ಲ, ಎಲ್ಲವೂ ಕೂಡ ಬದಲಾವಣೆ ಆಗ್ತವೆ. ಆಳುವ ವರ್ಗದಲ್ಲಿ ಸಹಜವಾಗಿ ಬದಲಾವಣೆಯನ್ನು ಕಾಣ್ತೀವಿ. ಸೊ 20ನೇ ಶತಮಾನದವರೆಗೆ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತ ಅಸ್ತಿತ್ವದಲ್ಲಿರ್ತದೆ. ಅದಾದ ನಂತರ ಅದು ತನ್ನ ಮಹತ್ವವನ್ನು ಕಳ್ಕೊಳ್ತದೆ. ಆ ಸ್ಥಾನದಲ್ಲಿ ಬಂದಂಥ ಒಂದು ಸಿದ್ಧಾಂತವೇ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಆಗಿದೆ. ಸೊ ಹಾಗಾಗಿ ಈ ಒಂದು ಸಿದ್ಧಾಂತ ಯಾವುದೇ ಕಡೆ ಗಮನವನ್ನು ಹರಿಸುತ್ತೆ ಅಂತಾರೆ, ಪ್ರಜೆಗಳೇ ಪ್ರಭುಗಳು ಎನ್ನುವುದಕ್ಕೆ ಬದಲಾಗಿ ಪ್ರಜೆಗಳಿಗೆ ಬದಲಾಗಿ ಗಣ್ಯರು ಎನ್ನುವ ಪದವನ್ನು ಬಳಕೆ ಮಾಡ್ತಾರೆ. ಸೊ ಗಣ್ಯರು ಪ್ರಭುಗಳಾಗಿರ್ತಾರೆ, ಅಂದರೆ ಗಣ್ಯರು ಅಧಿಕಾರವನ್ನು ಚಲಾಯಿಸ್ತಾರೆ, ಗಣ್ಯರು ಆಡಳಿತವನ್ನು ನಡೆಸುತ್ತಾರೆ ಎನ್ನುವ ಅಭಿಪ್ರಾಯವನ್ನು ಈ ಸಿದ್ಧಾಂತ ಒಳಗೊಂಡಿದೆ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ಕೆಲವರು ಆಳ್ವಿಕೆಯನ್ನು ನಡೆಸುತ್ತಾರೆ. ಸೊ ಅದು ಯಾವುದೇ ಕಾಲಘಟ್ಟದ ಆಗಿದ್ರೂ ಕೂಡ ಕೆಲವರು ಆಳ್ವಿಕೆಯನ್ನು ನಡೆಸ್ತಾರೆ, ಅವರನ್ನು ನಾವು ಗಣ್ಯರು ಅಂತೇಳಿ ಕರೀಬಹುದು. ಸೊ ಹಾಗಾಗಿ ಸಾಮಾನ್ಯ ಜನತೆ ಶಾಂತಿಯುತ ಚುನಾವಣಾ ವಿಧಾನ ಮತ್ತು ಒತ್ತಡ ಗುಂಪುಗಳ ಮೂಲಕ ಶ್ರೇಷ್ಠರ ಮೇಲೆ ಪ್ರಭಾವ ಬೀರ್ತಾರೆ. ಸೊ ಶ್ರೇಷ್ಠರ ಮೇಲೆ ಕೂಡ ಸಾಮಾನ್ಯರು ಪ್ರಭಾವವನ್ನು ಬೀರ್ತಾರೆ. ಆದರೆ ಅಧಿಕಾರವನ್ನು ಚಲಾಯಿಸೋರು ಯಾರಾಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ಗಣ್ಯರ ಆಗಿರುತ್ತಾರೆ. ಸೊ ಜೇಮ್ಸ್ ಬರ್ನ್ಯಾಮ್ ಅವರ ಪ್ರಕಾರ ಪ್ರತಿ ಸಮಾಜದಲ್ಲಿಯೂ ಅಲ್ಪಸಂಖ್ಯಾತರು ಆಳ್ವಿಕೆಯನ್ನು ನಡೆಸುತ್ತಾರೆ. ಆದುದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಆಳುವ ಮತ್ತು ಆಳಿಸಿಕೊಳ್ಳುವ ಎನ್ನುವ ಎರಡು ಗುಂಪುಗಳಿರ್ತವೆ. ಆಳುವ ವರ್ಗ ಅಂತ ಒಂದು ಗುಂಪು, ಮತ್ತೊಂದು ಗುಂಪು ಆಳಿಸಿಕೊಳ್ಳುವ ವರ್ಗ. ಸೊ ಆಳಿಸಿಕೊಳ್ಳುವ ವರ್ಗ ಸಾಮಾನ್ಯ ಜನ ಆಗಿದ್ರೆ ಆಳುವ ವರ್ಗ ರೂಲಿಂಗ್ ಕ್ಲಾಸ್ ಆಗಿರ್ತದೆ ಅನ್ನೋ ಅಭಿಪ್ರಾಯವನ್ನ ಬರ್ನ್ಹ್ಯಾಮ್ ರವರು ಚರ್ಚಿಸಿದ್ದಾರೆ. ಕೀ ಫೀಚರ್ಸ್ ಆಫ್ ದಿ ಡೆಮಾಕ್ರಸಿ ಆಫ್ ದಿ ಎಲೈಟ್ಸ್ ಆರ್, ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತದ ಪ್ರಮುಖ ಲಕ್ಷಣಗಳೇನಿದಾವೆ ಅನ್ನುವುದರ ಕಡೆ ನಾವು ಗಮನವನ್ನು ಸಣ್ಣ. ಪೆರೆಟೋ attributed two meanings to the word elite. The noble in the limited sense are the only rules. ಸೊ ಪೆರೆಟೋ ಅವರು ಶ್ರೇಷ್ಠರು ಎಂಬ ಪದಕ್ಕೆ ಎರಡು ಅರ್ಥವನ್ನ ಕಲ್ಪಿಸಿದ್ದಾರೆ. ಸೊ ಸೀಮಿತ ಅರ್ಥದಲ್ಲಿ ಶ್ರೇಷ್ಠರಂದ್ರೆ ಯಾರು? ಶ್ರೇಷ್ಠರು ಕೇವಲ ಆಳುವವರನ್ನು ಮಾತ್ರ ಒಳಗೊಂಡಿರುತ್ತಾರೆ. ಸೊ ಇವರು ರಾಜಕೀಯವಾಗಿ, ಸಾಮಾಜಿಕವಾಗಿ
ಆಳುವ ಅಧಿಕಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಸೊ ಅವರನ್ನೇ ನಾವು ರೂಲಿಂಗ್ ಕ್ಲಾಸ್ ಅಥವಾ ಆಳುವ ವರ್ಗ ಅಂತೇಳಿ ಕರಿಬೋದು ಅಂತೇಳಿ ಪೆರೆಟರ್ ಅವರು ಚಿಂತನೆಯನ್ನು ಮಾಡ್ತಾರೆ. ಇನ್ನು ಬ್ರಾಡರ್ ಸೆನ್ಸ್, ವಿಶಾಲ ಅರ್ಥದಲ್ಲಿ ವಿವಿಧ ವೃತ್ತಿ ಶ್ರೇಣಿಗಳಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿಕೊಂಡಂತಹ, ಪ್ರತಿ ಚಟುವಟಿಕೆಯಲ್ಲಿ, ಪ್ರತಿ ರಂಗದಲ್ಲಿ, ಪ್ರತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಂತಹ ವ್ಯಕ್ತಿಗಳು. ಸೊ ಇವರನ್ನ ಸಾಮಾಜಿಕ ಶ್ರೇಷ್ಠರು ಅಂತ ಹೇಳಿ ಕರೀತಾರೆ. ಸೊ ಜನರಲ್ ಎಲೈಟ್ಸ್ ಅಂತೇಳಿ ಅವರನ್ನ ಕರೀತಾರೆ. ಸೊ ಅಂಥ ಗುಂಪುಗಳು ಯಾವ್ಯಾವು? ಸೊ ಅಂಥ ಗುಂಪುಗಳಂದ್ರೆ ವ್ಯಾಪಾರಿಗಳು, ಕಲಾಕಾರರು, ರಾಜಕಾರಣಿಗಳು, ವಿಜ್ಞಾನಿಗಳು ಮುಂತಾದವರನ್ನು ಒಳಗೊಂಡಿರುತ್ತದೆ. ಸೊ ಈ ರೀತಿಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ಅಲ್ಪಸಂಖ್ಯಾತರೇ ಶ್ರೇಷ್ಠರು ಆಗಿರ್ತಾರೆ, ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಪ್ರಭಾವಶಾಲಿಗಳಾಗಿರ್ತಾರೆ. ಸೊ ಈ ಶ್ರೇಷ್ಠರು ಏನೋ ಒಂದು ರೂಲಿಂಗ್ ಕ್ಲಾಸ್ ಅಂತ ಏನಿದೆ, ಆಳ್ವಿಕೆ ನಡೆಸುವಂಥ ಶ್ರೇಷ್ಠರು ಏನಿದ್ದಾರೆ, ವರ್ಗ ಏನಿದೆ, ಅವರು ಮಾಧ್ಯಮವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು, ರಾಜ್ಯವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಆಳ್ವಿಕೆಯನ್ನು ನಡೆಸುತ್ತಾರೆ. ಈ ರೀತಿಯಾಗಿ ಸಾಮಾನ್ಯ ಶ್ರೇಷ್ಠರು ಮತ್ತು ರಾಜಕೀಯ ಶ್ರೇಷ್ಠರ ನಡುವೆ ಅಧಿಕಾರ, ಗೌರವ ಮತ್ತು ಸ್ಥಾನಮಾನಗಳಲ್ಲಿ ವ್ಯತ್ಯಾಸಗಳು ಇರುತ್ತವೆ. ಸೊ ಹಾಗಾಗಿ ರಾಜಕೀಯ ಶ್ರೇಷ್ಠರು ಸಿಂಹದಂತಿರುವವರು ಮತ್ತು ನರಿಗಳಂತೆ ಇರುವವರು ಆಗಿರುತ್ತಾರೆ. ಸೊ ಸಿಂಹದಂತೆ ಕೂಡ ಇರ್ತಾರೆ, ಜೊತೆಗೆ ನರಿಗಳಂತೆ ವರ್ತನೆಯನ್ನು ಕೂಡ ಮಾಡ್ತಾರೆ ಅನ್ನೋದನ್ನ ಈ ಎಲೈಟ್ಸ್ ಡೆಮಾಕ್ರೆಟಿಕ್ ಥಿಯರಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಇವರು ಅಧಿಕಾರದ ಮೂಲದ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಆದರೆ ರಾಜಕೀಯ ಶ್ರೇಷ್ಠರು ನಿರಂತರವಾಗಿ ಅಧಿಕಾರವನ್ನು ಚಲಾವಣೆ ಮಾಡೋದಿಲ್ಲ, ಎಲ್ಲ ಕಾಲಕ್ಕೂ ಕೂಡ ಅವರೇ ಇರೋದಿಲ್ಲ, ಬದಲಾವಣೆಗಳು ಆಗ್ತವೆ. ದಿಸ್ ಗ್ರೂಪ್ಸ್ ಇನ್ಕ್ಲೂಡ್ಸ್ ಮರ್ಚೆಂಟ್ಸ್, artists, politicians, scientists. So political elites are a minority on all fronts. There are political lords, lions and foxes. Citizens get leaders in line with the nature they have. Second one, political grades in the decision making position. So ನಿರ್ಣಯ ತೆಗೆದುಕೊಳ್ಳುವಲ್ಲಿ ಅಥವಾ ನಿರ್ಣಯ ತೆಗೆದುಕೊಳ್ಳುವ ಸ್ಥಾನದಲ್ಲಿ ರಾಜಕೀಯ ಶ್ರೇಷ್ಠರು ಪ್ರಮುಖರಾಗಿರ್ತಾರೆ. ಸೊ ರಾಜಕೀಯ ಶ್ರೇಷ್ಠರು ಎಲ್ಲ ರಾಜಕೀಯ ವಿಷಯಗಳಲ್ಲೂ ಕೂಡ ನಿರ್ಣಯ ತೆಗೆದುಕೊಳ್ಳುವಂತಹ ಸ್ಥಾನವನ್ನು ಅವರು ಪಡ್ಕೊಂಡಿರ್ತಾರೆ. ಸೊ ಶ್ರೇಷ್ಠರು ಉದಾರವಾದಿ ಸಿದ್ಧಾಂತದ ಪ್ರಮುಖ ತತ್ವಗಳ ಮೇಲೆ ಪ್ರಜೆಗಳ ಆಳ್ವಿಕೆ ಎಂಬುದನ್ನು ಖಂಡಿಸುತ್ತದೆ. ಸೊ ಈ ಒಂದು ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಯಾವುದನ್ನ ವಿರೋಧ ಮಾಡುತ್ತೆ ಅಂತಂದ್ರೆ, ಅಧಿಕಾರ ಪ್ರಜೆಗಳಲ್ಲಿದೆ ಎನ್ನುವುದನ್ನ ಅಥವಾ ಪ್ರಜೆಗಳು ಆಳ್ವಿಕೆಯನ್ನು ನಡೆಸುತ್ತದೆ ಎನ್ನುವ ಉದಾರವಾದ ಸಿದ್ಧಾಂತವನ್ನು ವಿರೋಧಿಸಿದ್ದಾರೆ. ಸೊ ಪ್ರಜೆಗಳು ಆಳ್ವಿಕೆಯನ್ನು ನಡೆಸುವುದಿಲ್ಲ, ಪ್ರಜೆಗಳು ಆಳ್ವಿಕೆಯನ್ನು ನಡೆಸುತ್ತಾರೆ ಎನ್ನುವುದು ಅದು ಒಂದು ಕಲ್ಪನೆ, ಟೊಳ್ಳಾಗಿದೆ, ಕೇವಲ ಕಟ್ಟುಕತೆ ಆಗಿದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿನೇ ಸಾರ್ತೋರಿ ಎನ್ನುವ ಚಿಂತಕ ಹೇಳ್ತಾರೆ, ಪ್ರಜೆಗಳಲ್ಲಿ ಅಧಿಕಾರ ಇದೆ ಎಂಬುದು ಕೇವಲ ಕಟ್ಟುಕತೆ ಮಾತ್ರವೇ ಆಗಿದೆ. ಸೊ ವಾಸ್ತವಿಕವಾಗಿ ಶ್ರೇಷ್ಠರು ಆಳ್ವಿಕೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಸೊ ಅದನ್ನು ನಾವು ಸಹಜವಾಗಿ ಹೇಳ್ಬೋದು, ಒಪ್ಕೊಬಹುದು. ಯಾಕಂದ್ರೆ ಇವತ್ತು ಕೇವಲ ರಾಜಕಾರಣಿಗಳು ಆಳ್ವಿಕೆಯನ್ನು ಮಾಡ್ತಾರೆ ಹೊರತು ಪ್ರಜೆಗಳ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಕಲ್ ಎಲೈಟ್ಸ್ ಹ್ಯಾವ್ ಎ ಡಿಸಿಷನ್ ಮೇಕಿಂಗ್ ಪೊಸಿಷನ್ ಇನ್ ಆಲ್ ಪೊಲಿಟಿಕಲ್ ಮ್ಯಾಟರ್ಸ್. ಸೊ ಯಾವುದೇ ಒಂದು ವಿಷಯದಲ್ಲೂ ಕೂಡ ಗಣ್ಯರೇ ತೀರ್ಮಾನವನ್ನು ಕೈಗೊಳ್ತಾರೆ. ಸೊ ಹಾಗಾಗಿ ಪ್ರಜೆಗಳಲ್ಲಿ ಅಧಿಕಾರ ಇದೆ ಎಂಬುದನ್ನು ಒಪ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸೊ ಗಣ್ಯರ ಸಿದ್ಧಾಂತದ ಪ್ರತಿ ಸಮಾಜದಲ್ಲಿಯೂ ರಾಜ್ಯಾಧಿಕಾರ ಪಡೆದಂತಹ ಪ್ರಮುಖ ನಿರ್ಣಯ ಕೈಗೊಳ್ಳಿಕ್ಕೆ ನಾಯಕರುಗಳೇ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಲಾರ್ಡ್ ಆಕ್ಟನ್ ಅವರ ಅಭಿಪ್ರಾಯದಲ್ಲಿ ಅವರು ಹೇಳ್ತಾರೆ, ಕೆಲವರ ಕೈಯಲ್ಲಿ ಸರ್ಕಾರವಿರಬೇಕಾದುದು ಅನಿವಾರ್ಯವೇ ಆಗಿದೆ. ಅದನ್ನ ಒಪ್ಕೊಳ್ತಾರೆ ಆಕ್ಟನ್ ರವರು. ಜನರಿಗಾಗಿ ಸರ್ಕಾರವಿರಲು ಸಾಧ್ಯ, ಆದರೆ ಜನತೆಯ ಸರ್ಕಾರ ಅಸಾಧ್ಯ ಎಂದಿದ್ದಾರೆ. ಸೊ ಜನತೆಯ ಸರ್ಕಾರ ಅವತ್ತು ಆಗ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನ ಆಕ್ಟನ್ ಅವರು ವಿರೋಧಿಸ್ತಾರೆ. ಸೊ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಲ್ಲಿರುವ ನಾಯಕರ ಮೇಲೆ ನಿಯಂತ್ರಣ ಸಾಧಿಸಬೇಕಾದ ಪ್ರಜೆಗಳೇ ನಾಯಕರ ಪ್ರಭಾವಕ್ಕೆ ಒಳಗಾಗ್ತಾರೆ. ಸೊ ಪ್ರಜೆಗಳಿಗೆ ರಾಜಕಾರಣಿಗಳು ತಲೆಬಾಗಬೇಕು. ಆದರೆ ಇಲ್ಲಿ ಬಹಳ ವಿಚಿತ್ರ ಅಂತಂದ್ರೆ, ಪ್ರಜೆಗಳೇ ರಾಜಕಾರಣಿಗಳಿಗೆ ತಲೆಬಾಗ್ತಾರೆ. ಸೊ ಹಾಗಾಗಿ ನಿರ್ಣಯ ತೆಗೆದುಕೊಳ್ಳುವಲ್ಲಿ ರಾಜಕೀಯ ಶ್ರೇಷ್ಠರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಮೂರನೇ ಪ್ರಮುಖವಾದ ಲಕ್ಷಣ, ಶ್ರೇಷ್ಠರಲ್ಲಿ ಕೆಲವು ವಿಶೇಷ ಗುಣಗಳಿರ್ತವೆ. ದಿ ಗ್ರೇಟ್ಸ್ ಹ್ಯಾವ್ ಸಮ್ ಸ್ಪೆಷಲ್ ಕ್ವಾಲಿಟೀಸ್. ಸೊ ರಾಜಕೀಯ ಗಣ್ಯರಲ್ಲಿ ಕೆಲವೊಂದು ವಿಶೇಷವಾದ ಲಕ್ಷಣಗಳಿರ್ತವೆ ಅಂತ ಹೇಳ್ಬೋದು. ಸೊ ಅಥವಾ ಗುಣಗಳಿರ್ತವೆ ಅಂತ ಹೇಳ್ಬೋದು. ಸೊ ರಾಜಕೀಯ ಶ್ರೇಷ್ಠರು ಅಧಿಕಾರದ ಸ್ಥಾನ ಪಡೆಯಲು ಮಾತ್ರ ಆಳ್ವಿಕೆ ನಡೆಸಲು
ಅವರಲ್ಲಿರುವ ಕೆಲವು ವಿಶೇಷ ಗುಣಗಳೇ ಕಾರಣಗಳಾಗಿವೆ. ಸೊ ಯಾಕೆ ಅವರು ಆಳ್ವಿಕೆಯನ್ನು ನಡೆಸ್ತಾರೆ, ಅದಕ್ಕೆ ಕಾರಣ ಏನಂದ್ರೆ ಅವರಲ್ಲಿ ಕೆಲವೊಂದು ವಿಶೇಷವಾದ ಗುಣಗಳಿರ್ತವೆ. ದಿ ಎಲೈಟ್ಸ್ ಆರ್ ಡಿಫರೆಂಟ್ ಫ್ರಮ್ ಅದರ್ ಆರ್ಡಿನರಿ ಪೀಪಲ್. ಸೊ ಇತರ ಸಾಮಾನ್ಯ ಜನರಿಗೆ ಹೋಲಿಕೆಯನ್ನು ಮಾಡಿದಾಗ ಗಣ್ಯರು ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರ್ತಾರೆ. ಸೊ ಅಕಾರ್ಡಿಂಗ್ ಟು ಪೆರೆಟೋ, ದಿ ಎಲೈಟ್ಸ್ ರೂಲ್ ಓವರ್ ಪವರ್ ಅಂಡ್ ದಿ ಲೆಜಿಟಿಮೈಸ್ ಪವರ್. ಇನ್ ದಿಸ್ ವೇ ದಿ ಹ್ಯಾವ್ ದಿ ಕ್ವಾಲಿಟೀಸ್ ಆಫ್ ಎ ಫಾಕ್ಸ್ ಅಂಡ್ ಲಯನ್. ಸೊ ಹಾಗಾಗಿನೇ ಅವರು ಯಾಕೆ ಈ ರೀತಿಯಾದ ಒಂದು ಅಧಿಕಾರವನ್ನು ಚಲಾಯಿಸುವಂಥ ಗುಣವನ್ನು ಹೊಂದಿದ್ದಾರೆ ಅಂದರೆ, ಶ್ರೇಷ್ಠರ ಒಂದು ಚಿಂತನೆಯು ಬೌದ್ಧಿಕ ಸಾಮರ್ಥ್ಯ ಆಗಿರ್ತದೆ, ಆಡಳಿತ ಸಾಮರ್ಥ್ಯ ಆಗಿರ್ತದೆ, ನೈತಿಕ ಸಾಮರ್ಥ್ಯ ಆಗಿರ್ತದೆ, ಮುಂತಾದ ವಿಶೇಷ ಗುಣಗಳನ್ನು ಅವರು ಹೊಂದಿರ್ತಾರೆ. ಆದ್ದರಿಂದಲೇ ಅವರು ಸಾಮಾನ್ಯ ಜನರಿಗಿಂತ ಭಿನ್ನವಾಗಿರ್ತಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪೆರೆಟೋ ಅವರ ಪ್ರಕಾರ ಆಳುವ ಶ್ರೇಷ್ಠರು ಅಧಿಕಾರವನ್ನು ಪಡೆದುಕೊಂಡು ಅಧಿಕಾರವನ್ನು ಕಾನೂನುಬದ್ಧಗೊಳಿಸ್ತಾರೆ. ನಂತರ ಪ್ರಚಾರ ಮಾಡಲು ಮಾಧ್ಯಮವನ್ನು ಅವರು ಬಳಕೆ ಮಾಡ್ಕೊಳ್ತಾರೆ, ಜನರ ಮನವೊಲಿಸ್ತಾರೆ, ಒಟ್ಟಾರೆಯಾಗಿ ಜನತೆಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಸುಳ್ಳು ಹೇಳ್ತಾರೆ ಎನ್ನುವ ಚಿಂತನೆ ಈ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತದ ಅಭಿಪ್ರಾಯ ಆಗಿದೆ. ಹಾಗಾಗಿ ಮೋಸ್ಕಾ ಅವರ ಪ್ರಕಾರ ಆಳುವ ಶ್ರೇಷ್ಠರನ್ನು ಆಳಿಸಿಕೊಳ್ಳುವವರಿಂದ ಪ್ರತ್ಯೇಕಿಸುವ ಗುಣವೆಂದರೆ ಸಂಘಟನೆಯ ಶಕ್ತಿ. ಸೊ ಪ್ರಜೆಗಳಿಂದ ರಾಜಕಾರಣಿಗಳನ್ನು ಹೇಗೆ ನಾವು ಡಿವೈಡ್ ಮಾಡ್ಬೋದಂದ್ರೆ, ರಾಜಕಾರಣಿಗಳ ಬಳಿಯಲ್ಲಿ ಸಂಘಟಿಸುವಂಥ ಶಕ್ತಿ ಇದೆ, ಸೊ ಒಟ್ಟುಗೂಡಿಸುವಂಥ ಶಕ್ತಿ ಇದೆ. ಹಾಗಾಗಿ ಶ್ರೇಷ್ಠರು ಎಲ್ಲ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ, ಅಧಿಕಾರದ ಮೇಲೆ ಹಿಡಿತ ಸಾಧಿಸುತ್ತಾರೆ ಮತ್ತು ಅಧಿಕಾರದಿಂದ ದೊರೆಯುವ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಸಾಮಾನ್ಯ ಜನರಿಗಿಂತ ಇವರು ವಿಶೇಷವಾದ ಗುಣವನ್ನು ಹೊಂದಿರುತ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿನೇ ಸಿ ರೈಟ್ಸ್ ಅವರ ಪ್ರಕಾರ ಅಧಿಕಾರ ಪಡೆದ ಶ್ರೇಷ್ಠರಲ್ಲಿ ಕೆಲವು ವಿಶೇಷವಾದ ಗುಣಗಳನ್ನು ಹೊಂದಿರ್ತಾರೆ ಅಂತೇಳಿ ಹೇಳ್ತಾರೆ. ಸೊ ವಿಶೇಷವಾದ ಗುಣಗಳು ಸಹಜವಾಗಿರ್ತವೆ, ನಾವು ಇದನ್ನು ನೋಡ್ತೀವಿ. ಸೊ ಜೇಮ್ಸ್ ಬರ್ನ್ಯಾಮ್ ಅವರು ಶ್ರೇಷ್ಠರನ್ನು ಮ್ಯಾನೇಜರಿಯಲ್ ಎಲೈಟ್ಸ್ ಎಂದೇ ಕರೆದಿದ್ದಾರೆ. ಅಂದರೆ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿರುವಂತಹ ಶ್ರೇಷ್ಠರು ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಸೊ ಈ ರೀತಿಯಾಗಿ ಗಣ್ಯರಲ್ಲಿ ಕೆಲವೊಂದು ವಿಶೇಷವಾದ ಗುಣಗಳನ್ನು ಒಳಗೊಂಡಿರ್ತಾರೆ, ಹಾಗಾಗಿ ಅವರು ಅಧಿಕಾರವನ್ನು ಚಲಾಯಿಸ್ತಾರೆ ಎನ್ನುವ ಅಭಿಪ್ರಾಯವನ್ನು ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ವ್ಯಕ್ತಪಡಿಸುತ್ತದೆ. ಫೋರ್ತ್ ಒನ್, ದೇರ್ ಈಸ್ ಬೇಸಿಕಲಿ ಇನ್ಇಕ್ವಾಲಿಟಿ ಇನ್ ಸೊಸೈಟಿ. ಸಮಾಜದಲ್ಲಿ ಮೂಲತಃ ಅಸಮಾನತೆ ಇದೆ. ಸೊ ಅದನ್ನು ಈ ಸಿದ್ಧಾಂತಕಾರರು ಒಪ್ಪಿಕೊಂಡಿದ್ದಾರೆ. ಸೊ ಎಲ್ಲ ಒಂದು ಸಮಾಜದಲ್ಲೂ ಕೂಡ ಸಹಜವಾಗಿ ಅಸಮಾನತೆ ಅನ್ನೋದು ಇದ್ದೇ ಇದೆ. ಬಡವ ಶ್ರೀಮಂತ ಅನ್ನೋದು ಭೇದ ಭಾವ ಇದೆ, ಮೇಲ್ಜಾತಿ ಕೆಳಜಾತಿ ಅನ್ನೋ ಭೇದ ಭಾವ ಇದೆ, ಧರ್ಮ ಮತ್ತು ಧರ್ಮಗಳ ಮಧ್ಯೆ ವ್ಯತ್ಯಾಸಗಳಿವೆ. ಇದನ್ನು ಚೆನ್ನಾಗಿ ರಾಜಕಾರಣಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಏನು ಗಣ್ಯರು ಅಥವಾ ಶ್ರೇಷ್ಠರು ಏನಿದ್ದಾರೆ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಿದ್ಧಾಂತವು ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಸೊ ಅಸಮಾನತೆಯ ತತ್ವವೇ ಈ ಸಿದ್ಧಾಂತದ ಅಡಿಗಲ್ಲಾಗಿದೆ. ಸೊ ಅಸಮಾನತೆಯ ಚಿಂತನೆಯನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ ಪ್ರೊಪೊನೆಂಟ್ಸ್ ಆಫ್ ದಿ ಡೆಮಾಕ್ರೆಟಿಕ್ ಥಿಯರಿ ಆಫ್ ದಿ ಎಲೈಟ್ agree that there is inequality in society. This inequality does not come from birth but from knowledge, character, wealth, status, expertise, efficiency. ಸೊ ಈ ಅಸಮಾನತೆ ಹುಟ್ಟಿನಿಂದ ಬಂದಿರದೆ ಜ್ಞಾನ, ಸ್ವಭಾವ, ಸಂಪತ್ತು, ಸ್ಥಾನಮಾನ, ಪರಿಣಿತಿ, ದಕ್ಷತೆ ಮುಂತಾದವುಗಳಿಂದ ಕಂಡು ಬರ್ತದೆ ಅಥವಾ ಮುಂತಾದವುಗಳಿಂದ ಉಗಮವಾಗಿದೆ. ಸೊ ಉದಾರವಾದಿಗಳು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅಸಮಾನತೆಯನ್ನು ಪ್ರತಿಪಾದಿಸಿರುವುದನ್ನು ಶ್ರೇಷ್ಠ ಪ್ರಜಾಪ್ರಭುತ್ವ ಸಿದ್ಧಾಂತಕರು ಕಟುವಾಗಿ ತಿರಸ್ಕರಿಸಿದ್ದಾರೆ ಅಥವಾ ವಿರೋಧವನ್ನು ಮಾಡ್ತಾರೆ. ಸೊ ಹಾಗಾಗಿ ಅಧಿಕಾರ ಪಡೆದ ಆಳುವವರು ಮತ್ತು ಸಾಮಾನ್ಯ ಜನತೆಯ ನಡುವೆ ಸಮಾನತೆ ಇದೆ ಎಂಬುದು ಹಾಸ್ಯಾಸ್ಪದ. ಸೊ ಇದನ್ನು ನಾವು ಹಾಸ್ಯಾಸ್ಪದ ಅಂತ ಕೂಡ ಕರೀಬಹುದು. ಹಾಗಾಗಿನೇ ಪೆರೆಟೋ ಅವರ ಪ್ರಕಾರ ಪ್ರತಿ ಸಮಾಜದ ಜನತೆಯಲ್ಲಿ 2 ಗುಂಪುಗಳನ್ನು ವರ್ಗೀಕರಿಸ್ಬೋದು. ಒಂದು ಕೆಳಹಂತ, ಆ ಕೆಳಹಂತದಲ್ಲಿರುವವರು ಎಲ್ಲರೂ ಕೂಡ ಶ್ರೇಷ್ಠರಲ್ಲ, ಅವರು ಸಾಮಾನ್ಯರಾಗಿರ್ತಾರೆ, ಅವರಲ್ಲಿ ಯಾವುದೇ ರೀತಿಯಾದ ವಿಶೇಷವಾದ ಗುಣಗಳಿರೋದಿಲ್ಲ ಅನ್ನುವ ಅಭಿಪ್ರಾಯವನ್ನು ಪೆರೆಟೋರವರು ವ್ಯಕ್ತಪಡಿಸ್ತಾರೆ. ಸೊ ಕೆಳಹಂತ ಅಥವಾ ಮೇಲಿನ ಹಂತದಲ್ಲಿ ಸ್ಥಳದಲ್ಲಿದ್ದ ವ್ಯಕ್ತಿಗಳು ಶ್ರೇಷ್ಠರಲ್ಲ, ಸಾಮಾನ್ಯರು ಅನ್ನೋದನ್ನು ಪೆರೆಟೋ ಹೇಳ್ತಾರೆ. ಅವರಲ್ಲಿ ಯಾವುದೇ ರೀತಿಯಾದ ವಿಶೇಷವಾದ ಗುಣಗಳಿರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಮೇಲಿನ ಹಂತದಲ್ಲಿರುವವರಲ್ಲಿ ಬೌದ್ಧಿಕತೆ, ಆಡಳಿತಾತ್ಮಕ, ಸೈನಿಕ, ನೈತಿಕ ಸಾಮರ್ಥ್ಯವಿರ್ತದೆ.
ಅಂದರೆ ಏನು ಗಣ್ಯರು ಅಥವಾ ಶ್ರೇಷ್ಠರು ಏನಿದ್ದಾರೆ ಅವರಲ್ಲಿ ಈ ರೀತಿಯಾದ ಗುಣಗಳಿರ್ತವೆ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ. ಫಿಫ್ತ್ ಒನ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇಡ್ಸ್. ಶ್ರೇಷ್ಠರಲ್ಲಿ ವಿವಿಧ ಬಗೆಯ ಶ್ರೇಷ್ಠರಿದ್ದಾರೆ. ಪೆರೆಟೋ ಅಂಡ್ ಮಾಸ್ಕೋ ಡಿಸ್ಕ್ರೈಬ್ ದಿ ಟೈಪ್ಸ್ ಆಫ್ ದಿ ಗ್ರೇಡ್ಸ್. ಪೆರೆಟೋ ಮತ್ತು ಮಾಸ್ಕರ್ ಅವರು ಶ್ರೇಷ್ಠರ ವಿಧಗಳನ್ನು ವಿವರಿಸಿದ್ದಾರೆ. ಸೊ ಡಾಲ್ ಮತ್ತು ಪಾಲ್ಸ್ಕಿ ಅವರು ಶ್ರೇಷ್ಠರಲ್ಲಿ ವೈವಿಧ್ಯತೆ ಇದೆ ಎಂಬುದನ್ನು ಅವರು ಆಳುವವರಲ್ಲಿ ನಿರಂತರವಾಗಿ ಕಾಣ್ತಾರೆ. ಸೊ ಆಳುವವರಲ್ಲಿ ಈ ಒಂದು ಭಿನ್ನತೆ ಇದೆ ಎನ್ನುವ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆಳುವವರ ವಿಷಯದಲ್ಲಿ ನಿರಂತರ ಬದಲಾವಣೆಗಳು ಆಗ್ತಿರ್ತವೆ. ಸೊ ಹೀಗಾಗಿ ಈ ಥರ ಬದಲಾವಣೆಗಳಿರೋದ್ರಿಂದನೇ ನಿರಂತರವಾದ ಬದಲಾವಣೆಗಳು ಆಗುತ್ತಿರುತ್ತವೆ. ಸೊ ಹೊಂದಾಣಿಕೆ ನಡೆಯುತ್ತಿರುತ್ತದೆ. ಯಾವ ಬಗೆಯ ಶ್ರೇಷ್ಠರು ನಿರಂತರವಾಗಿ ಆಡಳಿತವನ್ನು ನಡೆಸೋದಿಲ್ಲ. ನಿರಂತರವಾಗಿ ಅಧಿಕಾರದಲ್ಲಿದ್ದರೆ ಅದನ್ನು ಅನುವಂಶಿಕತೆ, ಸೈದ್ಧಾಂತಿಕ ತತ್ವ, ಬಲ ಮುಂತಾದವುಗಳನ್ನು ಶ್ರೇಷ್ಠರು ಬಳಸಿಕೊಂಡು ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಇರಲಿ, ಶ್ರೀಮಂತ ಪ್ರಭುತ್ವ ಇರಲಿ, ಯಾವುದೇ ಬಗೆಯ ಸರ್ಕಾರ ಪದ್ಧತಿ ಇದ್ರೂ ಕೂಡ ಜನರ ಮೇಲೆ ಶ್ರೇಷ್ಠರು ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಸೊ ನಿರಂತರವಾಗಿ ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಹಾಗಾಗಿ ಆಳುವ ಶ್ರೇಷ್ಠರು ಬಹುಕಾಲ ಅಧಿಕಾರದಲ್ಲಿದ್ದರೆ ಅವರ ಆಲಸ್ಯ ತಲೆದೋರಿ ಅವರ ಬಲಹೀನರು, ಐಷಾರಾಮಿಗಳು, ಭೋಗಿಗಳು ಆಗುವಂಥ ಸಾಧ್ಯತೆ ಇರ್ತಾರೆ. ಹಾಗಾಗಿ ಬಲಹೀನ ಶ್ರೇಷ್ಠರನ್ನು ಇನ್ನೊಂದು ಶ್ರೇಷ್ಠರು ಗುಂಪು ವಿರೋಧಿಸಿ ಅಧಿಕಾರವನ್ನು ಕಸಿದುಕೊಳ್ಳುತ್ತಾರೆ. ಸೊ ಈ ರೀತಿಯ ಶ್ರೇಷ್ಠರು ಬದಲಾವಣೆ ಪ್ರಕ್ರಿಯೆಗೆ ನಿರಂತರವಾಗಿ ಒಳಗಾಗಿರ್ತಾರೆ. ಸೊ ಹಾಗಾಗಿ ಭಾರತದ ಇತಿಹಾಸವನ್ನು ನಾವು ನೋಡಿದಾಗ ನಿರಂತರವಾಗಿ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇರೋದನ್ನು ಕಾಣಬಹುದು. ಸೊ ಅಧಿಕಾರದಲ್ಲಿರೋಂಥ ಗಣ್ಯರನ್ನ ಇತರ ಗಣ್ಯರು ಅವರನ್ನು ಅಧಿಕಾರದಿಂದ ತೆಗಿಲಿಕ್ಕೆ ಬೇಕಾದಂಥ ಎಲ್ಲ ಮಾರ್ಗಗಳನ್ನು ಕಂಡುಹಿಡಿತಾರೆ. ಸೊ ಹಾಗಾಗಿ ಈ ಪ್ರಜಾಪ್ರಭುತ್ವ ಸಿದ್ಧಾಂತದಲ್ಲಿ ಗಣ್ಯರು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಾರೆ. ಕಾನ್ಫಿಡೆನ್ಸ್ ಇನ್ ಡೆಮಾಕ್ರೆಟಿಕ್ ಮೆಥಡ್ಸ್. ದಿ ಐಡಿಯಾಲಜಿ ಆಫ್ ದ ನೋಬಲ್ಸ್ ಕಾಂಟ್ರಡಿಕ್ಟ್ಸ್ some of the basic principle of liberal theory but has gained confidence in democratic methods. ಸೊ ಶ್ರೇಷ್ಠರ ಸಿದ್ಧಾಂತವು ಉದಾರವಾದಿ ಸಿದ್ಧಾಂತದ ಕೆಲವು ಮೂಲಭೂತ ತತ್ವಗಳನ್ನು ವಿರೋಧಿಸಿದ್ರೂ ಕೂಡ ಪ್ರಜಾಸತ್ತಾತ್ಮಕ ವಿಧಾನಗಳಲ್ಲಿ ವಿಶ್ವಾಸವನ್ನು ಹೊಂದಿದ್ದಾರೆ. ಸೊ ಪ್ರಜಾಪ್ರಭುತ್ವದ ವಿಧಾನಗಳಲ್ಲಿ ನಂಬಿಕೆ ಇದೆ. ಅಂದರೆ ಪ್ರಜೆಗಳಲ್ಲಿ ಅಧಿಕಾರ ಅಂತ ಹೇಳಿದ್ರು ಕೂಡ ಸೊ ಈ ಸಿದ್ಧಾಂತಕಾರರು ಮತ ಚಲಾವಣೆಗೆ ಬೆಂಬಲವನ್ನು ನೀಡ್ತಾರೆ. ಅಂದರೆ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತವು ಮತ ಚಲಾವಣೆಗೆ ಬೆಂಬಲವನ್ನು ನೀಡ್ತಾರೆ. ಮತ ಚಲಾವಣೆಯನ್ನು ಮಾಡಿದರೆ ಮಾತ್ರ ಗಣ್ಯರು ಅಧಿಕಾರಕ್ಕೆ ಬರಲು ಸಾಧ್ಯ. ಸೊ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪ್ರಜೆಗಳು ಭಾಗವಹಿಸಬೇಕು, ಮತದಾನ ಮಾಡಬೇಕು. ಸೊ ಚುನಾವಣೆಯ ಅಗತ್ಯವಾದ ಹಾಗೂ ಆಯ್ಕೆಯಾದವರನ್ನು ಜವಾಬ್ದಾರಾಗಿಸಬೇಕು ಎಂಬ ವಿಷಯವನ್ನು ಶ್ರೇಷ್ಠರ ಸಿದ್ಧಾಂತವು ಒಪ್ಪಿಕೊಳ್ಳುತ್ತದೆ. ಸಿಟಿಸನ್ಸ್ ಮಸ್ಟ್ ಪಾರ್ಟಿಸಿಪೇಟ್ ಇನ್ ಪೊಲಿಟಿಕಲ್ ಪ್ರಾಸೆಸಸ್ ಲೈಕ್ ವೋಟಿಂಗ್ ಈಸ್ ಇಂಪಾರ್ಟೆಂಟ್. The doctrine of the noble acknowledges that elections are necessary and that the elect must be held accountable. ಸೊ ಈ ರೀತಿಯಾಗಿ ಪ್ರಜಾಸತ್ತಾತ್ಮಕ ವಿಧಾನಗಳಲ್ಲಿ ಈ ಸಿದ್ಧಾಂತಕಾರರು ನಂಬಿಕೆಯನ್ನು ಹೊಂದಿದ್ದಾರೆ. ಸೆವೆಂತ್ ಒನ್, ದಿ ಲಿಮಿಟೆಡ್ ರೋಲ್ ಆಫ್ ಸಿಟಿಸನ್ಸ್ ಇನ್ ದಿ ಪೊಲಿಟಿಕಲ್. According to the theory of the elite, citizens agree to participate in the political process. But if a citizen begins to participate in all matters, it is a threat to democracy. ಶ್ರೇಷ್ಠರ ಸಿದ್ಧಾಂತವು ಪ್ರಜೆಗಳು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬೇಕೆನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಸೊ ಸಹಜವಾಗಿ ಇದು ಒಪ್ಪಿಕೊಳ್ಳುತ್ತೆ. ಆದರೆ ಎಲ್ಲ ಪ್ರಜೆಗಳು ಎಲ್ಲ ವಿಷಯಗಳಲ್ಲೂ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯ ಅಲ್ಲ. ಒಂದು ವೇಳೆ ಆ ರೀತಿಯಾಗಿ ಭಾಗವಹಿಸಿದ್ರೆ ಅದು ಅಪಾಯಕಾರಿ, ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾದದ್ದು ಅನ್ನೋ ಅಭಿಪ್ರಾಯವನ್ನು ನಾವು ತಿಳ್ಕೊಬೋದು. ಯಾಕಂದರೆ ಜನತೆಗೆ ಯಾವುದೇ ರೀತಿಯಾದ ಅನುಭವ ಆಗಲಿ ಅಥವಾ ಬೇರೆ ರೀತಿಯಾದ ಸಾಮರ್ಥ್ಯ ಆಗಲಿ ಇರೋದಿಲ್ಲ. ಕೇವಲ ಅವರು ಅಧಿಕಾರಕ್ಕೆ ಬರೋರನ್ನು ಆಯ್ಕೆ ಮಾಡ್ತಾರೆ ಹೊರತು ಪ್ರಜೆಗಳಲ್ಲಿ ವಿಶಾಲವಾದಂಥ ಜ್ಞಾನ ಅವರಲ್ಲಿ ಇರೋದಿಲ್ಲ. ಸೊ ಹಾಗಾಗಿನೇ ಶ್ರೇಷ್ಠರಿಗೆ ಮಾತ್ರ ಅಧಿಕಾರವನ್ನು ಕೊಡ್ತಾರೆ. ಹಾಗಾಗಿ ಮತದಾರ ವರ್ಗ ಕೇವಲ ಕಾಲಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ತಮ್ಮ ಮತ ಚಲಾವಣೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರಜೆಗಳು ಕೂಡ ತಮ್ಮದೇ ಆದ ಒಂದು ಕೆಲಸದಲ್ಲಿ ನಿರತರಾಗಿರೋದ್ರಿಂದ ಆಡಳಿತ ನಡೆಸುವಂಥ ಒಂದು ಜ್ಞಾನ ಪ್ರಜೆಗಳಿಗೆ ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಮತದಾರರು ತಮ್ಮ ಮತ ಚಲಾವಣೆಯನ್ನು ಮಾಡಿ ಗಣ್ಯರನ್ನು ಆಯ್ಕೆ ಮಾಡುತ್ತಾರೆ. ದಿ ಪರ್ಪಸ್ ಆಫ್ ದಿ ಎಲೆಕ್ಷನ್ ಈಸ್ ಸಿಂಪ್ಲಿ ದಿ ಸೆಲೆಕ್ಷನ್ ಆಫ್ ಪೊಲಿಟಿಕಲ್ ಎಲೈಟ್ಸ್. ಸೊ ಮತ ಚಲಾವಣೆಯ ಉದ್ದೇಶ ಕೇವಲ ರಾಜಕೀಯ ಶ್ರೇಷ್ಠರನ್ನು ಆಯ್ಕೆ ಮಾಡುವುದು ಮಾತ್ರ ಆಗಿದೆ.
ಆದರೆ ಪ್ರಜೆಗಳು ಎಲ್ಲ ವಿಷಯಗಳಲ್ಲೂ ಕೂಡ ಭಾಗವಹಿಸಿದರೆ ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿದೆ ಅನ್ನೋದನ್ನು ಹಿಂದೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮತ ಚಲಾವಣೆ ಮಾಡ್ತಾರೆ ಹೊರತು ಪ್ರಜೆಗಳು, ಆದರೆ ಯಾವುದೇ ರೀತಿಯಾದ ಅಧಿಕಾರವನ್ನು ಅವರು ಚಲಾವಣೆ ಮಾಡೋದಿಲ್ಲ. ಸೊ ಹಾಗಾಗಿ ನಾಯಕರನ್ನು ಆಯ್ಕೆ ಮಾಡುವ ಅವಕಾಶವನ್ನು ಪ್ರಜೆಗಳ ಒಂದು ಅಭಿಪ್ರಾಯದ ಮೇಲೆ ನಿರ್ಧಾರವನ್ನು ಕೈಗೊಳ್ಳಾಗುತ್ತೆ. ಸೊ ಮತದಾನ ನಡೆಯುತ್ತೆ. ಮತಾಧಿಕಾರ ಚಲಾಯಿಸಬೇಕಾದ್ರೆ ಅವರು ಆಳುವ ವರ್ಗವನ್ನು ಆಯ್ಕೆ ಮಾಡ್ತಾರೆ. ಸೊ ಆಯ್ಕೆ ಮಾಡೋದ್ರ ಮೂಲಕ ತಮ್ಮ ನಾಯಕರನ್ನು ಬದಲಾಯಿಸುವ ಅಧಿಕಾರವನ್ನು ಮತಾಧಿಕಾರಿ ಪ್ರಜೆಗಳಿಗೆ ನೀಡುತ್ತಾರೆ. ಸೊ ಇದನ್ನು ಡಂಕನ್ ಎನ್ನುವ ಚಿಂತಕ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಕೇವಲ ಮತ ಚಲಾವಣೆಯ ಉದ್ದೇಶ ಏನಂದರೆ ರಾಜಕೀಯ ಶ್ರೇಷ್ಠರನ್ನು ಆಳ್ವಿಕೆ ಮಾಡೋದೇ ಆಗಿದೆ. ಅದು ಬಿಟ್ಟು ಸೊ ಮತದಾನದಲ್ಲಿ ಪ್ರಜೆಗಳಿಗೆ ಭಾಗವಹಿಸುವಂಥ ಅಧಿಕಾರ ಇದೆ, ಆದರೆ ಅಧಿಕಾರದಲ್ಲಿ ಭಾಗವಹಿಸಲಿಕ್ಕೆ ಸಿಟಿಸನ್ಸ್ ಡು ನಾಟ್ ಹ್ಯಾವ್ ದಿ ಎಬಿಲಿಟಿ ಟು ಮೇಕ್ ದಿ ಮೇನ್ ಡಿಸಿಷನ್. ಮುಖ್ಯ ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯ ಪ್ರಜೆಗಳಿಗಿಲ್ಲ. ಸೊ ಇದನ್ನು ನಾವು ಸಹಜವಾಗಿ ಒಪ್ಕೊಬೇಕಾಗುತ್ತೆ. ಸೊ ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಹಾಗೂ ರಾಜ್ಯದ ನೀತಿಯನ್ನು, ಅಂದರೆ ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನ ತಯಾರು ಮಾಡೋದು, ಆ ಕಾನೂನುಗಳನ್ನು ಜಾರಿಗೆ ತರುವುದು, ಇದು ಸಂಪೂರ್ಣವಾಗಿ ಯಾರಿಗೆ ಸಂಬಂಧಪಟ್ಟಿದೆ ಅಂತಂದರೆ ಶ್ರೇಷ್ಠರಿಗೆ ಅಥವಾ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಜೆಗಳಿಗೆ ಯಾವುದೇ ರೀತಿಯಾದ ಸಾಮರ್ಥ್ಯ ಇಲ್ಲ. ಸೊ ಪ್ರಜೆಗಳು ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ. ಸಿಟಿಸನ್ಸ್ ಆರ್ ನಾಟ್ ಎಂಟೈಟಲ್ಡ್ ಟು ಮೇಕ್ ಪೊಲಿಟಿಕಲ್ ಡಿಸಿಷನ್ಸ್ and formulate the enforced state policy. This is because the citizens do not have the skills and competencies required to perform this task. So ಹಾಗಾಗಿನೇ ಅವರು ಈ ಸಾಮಾನ್ಯ ಜನ ಯಾವುದೇ ರೀತಿಯಾದ ಒಂದು ಕೌಶಲ್ಯಗಳನ್ನು ಬಳಸಿಕೊಂಡು ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪೆರೆಟೋರ್ ಅವರ ಪ್ರಕಾರ ಅವರು ಹೇಳ್ತಾರೆ, ಸಾಮಾನ್ಯವಾಗಿ ಮನುಷ್ಯ ಅತ್ಯಂತ ಬಲಹೀನ ಪ್ರಾಣಿ ಎಂದಿದ್ದಾರೆ. ಸೊ ಅವನಿಗೆ ಸ್ವ ಆಡಳಿತ ನಡೆಸಿಕೊಳ್ಳುವ ಸಾಮರ್ಥ್ಯವಾಗಲಿ ನಿಯಂತ್ರಣ ತತ್ವವಾಗಲಿ ತಿಳಿಯದು. ಸೊ ಅವನಿಗೆ ಅದು ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾರೆ. ಸಹಜ ಪ್ರವೃತ್ತಿಗೆ ಅನುಗುಣವಾಗಿ ವ್ಯಕ್ತಿ ವರ್ತಿಸುತ್ತಾನೆ. ಸೊ ಏನೋ ಒಂದು ಸಮಯ ಮತ್ತು ಸಂದರ್ಭ ಏನಿದೆ ಅದಕ್ಕೆ ಅನುಗುಣವಾಗಿ ಆತ ವರ್ತನೆಯನ್ನು ಮಾಡ್ತಾನೆ. ಕಾಲಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಭಾಗವಹಿಸ್ತಾನೆ ಹೊರತು ಸರ್ಕಾರ ಕೈಗೊಳ್ಳುವಂಥ ಒಂದು ತೀರ್ಮಾನಗಳಲ್ಲಿ ಪ್ರಜೆ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಪೆರೆಟೋರ್ ಅವರು ವ್ಯಕ್ತಪಡಿಸ್ತಾರೆ. ಅಕಾರ್ಡಿಂಗ್ ಟು ಪೆರೆಟೋ, ಮ್ಯಾನ್ ಈಸ್ ಯೂಶುವಲಿ ದಿ ವೀಕೆಸ್ಟ್ ಅನಿಮಲ್. He has neither the ability to govern himself nor the principles of control. The person acts according to instinct. Citizens exercise the same kingly power in periodic elections. ಸೊ ಅವನು ಮತ ಚಲಾವಣೆಯನ್ನು ಮಾಡಲಿಕ್ಕೆ ರಾಜನೇ ಹೊರತು ಅಧಿಕಾರವನ್ನು ಚಲಾವಣೆ ಮಾಡಲಿಕ್ಕೆ ರಾಜ ಅಲ್ಲ. 10th one, tool used to stay in power. ಆಳುವ ಶ್ರೇಷ್ಠರ ಅಧಿಕಾರದಲ್ಲಿ ಉಳಿಯಲು ಬಳಸುವ ಸಾಧನ. ಸೊ ಯಾವ ರೀತಿಯಾದ ಸಾಧನವನ್ನು ಬಳಸ್ಕೊಳ್ತಾರೆ? ಸೊ ಮೇಲೆ ವಿವರಿಸಿರುವಂಥ ಹಲವಾರು ಚಿಂತನೆಗಳನ್ನ ನಾವು ನೋಡಿದಾಗ ಸೊ ಶ್ರೇಷ್ಠರಲ್ಲಿ ನಿರಂತರವಾದ ಬದಲಾವಣೆಗಳು ಆಗುತ್ತಿರುತ್ತವೆ. ಅಂದರೆ ಅಧಿಕಾರ ಅನ್ನೋದು ಶ್ರೇಷ್ಠರಲ್ಲಿ ಒಬ್ಬರಲ್ಲೇ ಶಾಶ್ವತವಾಗಿ ಉಳಿಯೋದಿಲ್ಲ. ಸೊ ಅದು ಬದಲಾವಣೆಗೆ ಒಳಪಡ್ತದೆ. ಸೊ ನಿರಂತರವಾಗಿ ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕಾಗತ್ತೆ. ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಅವರು ಯಾವುದೇ ರೀತಿಯಾದ ಕೃತ್ಯವನ್ನು ಬೇಕಾದ್ರೂ ಕೂಡ ಮಾಡ್ತಾರೆ. ಸೊ ಜನತೆಗೆ ಒಪ್ಪಿಗೆ ಆಗುವಂಥ ನೈತಿಕ ತತ್ವವನ್ನು, ನಂಬಿಕೆಗಳನ್ನು, ವಿಶ್ವಾಸಗಳನ್ನು ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾರೆ. ಸೊ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಹಾಗೂ ವರ್ಗದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಬೇಕಾಗಿದೆಯೋ ಅವೆಲ್ಲವನ್ನು ಕೂಡ ರಾಜಕಾರಣಿಗಳು ಮಾಡ್ತಾರೆ, ಅಂದರೆ ಗಣ್ಯರು ಮಾಡ್ತಾರೆ. ಆ ಗಣ್ಯರು ಮಾಡೋದ್ರ ಮೂಲಕ ಏನು ಆಳುವ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಹೊರತು ಸಮಾಜ ಸೇವೆ ಅನ್ನೋದು ಇರೋದಿಲ್ಲ. ಸೊ ಸಮಾಜ ಸೇವೆ, ನಾನು ಸಮಾಜ ಸೇವಕ ಅಂತ ಏನು ಆ ಶ್ರೇಷ್ಠರು ಹೇಳ್ತಾರೆ ಅದು ನಿಜವಾಗ್ಲೂ ಕೂಡ ಸುಳ್ಳು ಎನ್ನುವ ಅಭಿಪ್ರಾಯವನ್ನು ಈ ಸಿದ್ಧಾಂತ ವ್ಯಕ್ತಪಡಿಸ್ತದೆ. ಸೊ ಸಂದರ್ಭಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವವರೆಂದರೆ ಅವರನ್ನು ನಾವು ಈ ಗಣ್ಯರೆಂದು ಅಥವಾ ಶ್ರೇಷ್ಠರೆಂದು ಕರೆಯಬಹುದು. ಸೊ ಹಾಗಾಗಿ ಬಣ್ಣ ಬದಲಾಯಿಸುವಂಥ ಒಂದು ಮನೋಭಾವನೆಯನ್ನು ಇವರು ಹೊಂದಿರ್ತಾರೆ. ಸೊ ಮೋಸ್ಕಾರ್ ಅವರ ಪ್ರಕಾರ ಶ್ರೇಷ್ಠರಲ್ಲಿ ಹೊಂದಾಣಿಕೆ ಮನೋಭಾವವಿರ್ತದೆ. ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂಥ ಅಧಿಕಾರವನ್ನು ಬಳಸ್ಕೊಳ್ಳುವಂಥ ಒಂದು ಗುಂಪಿಗೆ ಅವರು ಸೇರ್ಪಡೆ ಆಗ್ತಾರೆ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾರೆ. So people use the moral principle, belief, faith, which are acceptable to the people. According to Moscow, the rulers of the rulers have a compatible attitude. The laws
ಪವರ್ ಇಫ್ ದೇ ಡು ನಾಟ್ ಅಡಾಪ್ಟ್ ಟು ದಿ ಸಿಚುಯೇಷನ್. ಸೊ ಅಧಿಕಾರ ಕಳ್ಕೊಂಡು ಕೂಡ ಅವರ ಸಂದರ್ಭಕ್ಕೆ ಏನೋ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ಸೊ ಈ ರೀತಿಯಾದ ಚಿಂತನೆಯನ್ನ ಈ ಸಿದ್ಧಾಂತಕಾರರು ವ್ಯಕ್ತಪಡಿಸ್ತಾರೆ. ಸೊ ಮತ್ತೊಬ್ಬ ಚಿಂತಕರಾದ ಟಿ.ಬಿ. ಬಾಟೋಮರ್ ಎನ್ನುವ ಚಿಂತಕ ಹೇಳ್ತಾರೆ, ಅವರ ಒಂದು ಅಭಿಪ್ರಾಯದಲ್ಲಿ ಸಮಾಜದಲ್ಲಿ ಅಧಿಕಾರ ಸ್ಥಾನ ಪಡೆಯಲು ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಆದರೆ ಪ್ರತಿಯೊಬ್ಬನು ಅಧಿಕಾರಕ್ಕಾಗಿ ನಡೆಯುವ ಪೈಪೋಟಿಯಲ್ಲಿ ಭಾಗವಹಿಸಬಹುದು. ಎಲ್ಲ ಕಾಲಕ್ಕೂ ಅಧಿಕಾರದಲ್ಲಿರುವರು ಮತದಾರ ವರ್ಗಕ್ಕೆ ಜವಾಬ್ದಾರಿಯಾಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಜವಾಬ್ದಾರಿಯಾಗಿರ್ಬೇಕಂತ ಹೇಳ್ತಾರೆ, ಆದರೆ ಜವಾಬ್ದಾರಿಯಾಗಿ ಇರುವುದಿಲ್ಲ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ರಾಬರ್ಟ್ ಮಿಶಲ್ಸ್ ಅವರ ಪ್ರಕಾರ ಸಂಪೂರ್ಣವಾದ ರಾಜಕೀಯ ಹಕ್ಕುಗಳಿದ್ರೂ ಕೂಡ ಎಲ್ಲ ಪ್ರಜೆಗಳು ಪರಿಣಾಮಕಾರಿಯಾಗಿ ಆಳ್ವಿಕೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ. ಸೊ ಎಲ್ಲೂ ಕೂಡ ಅವಕಾಶ ಇದೆ, ಆದರೆ ಎಲ್ಲೂ ಕೂಡ ಭಾಗವಹಿಸೋದಿಲ್ಲ. ಸೊ ಹಾಗಾಗಿ ಜನತೆ ರಾಜಕೀಯ ಆಸಕ್ತಿ ಏನಂದ್ರೆ ತಮ್ಮ ನಾಯಕರನ್ನು ಹಿಂಬಾಲಿಸುವುದಾಗಿದೆ. ಸೊ ಒಬ್ಬ ಏನೋ ಶ್ರೇಷ್ಠರು ಆಯ್ಕೆಯಾದ ತಕ್ಷಣ ಅವರನ್ನು ಹಿಂಬಾಲಿಸುವುದನ್ನು ಸಹಜವಾಗಿ ನಾವು ಕಾಣ್ಬೋದು. ಹಾಗಾಗಿ ಜನತೆ ಕೇವಲ ಶ್ರೇಷ್ಠ ಆದರ್ಶಗಳಿಗೆ ಮಾತ್ರ ತಲೆಬಾಗುವುದಲ್ಲದೆ ಆ ಶ್ರೇಷ್ಠ ಆದರ್ಶಗಳನ್ನು ಮೇಳೈಸಿಕೊಂಡ ವ್ಯಕ್ತಿಗಳಿಗೆ ತಲೆಬಾಗುತ್ತಾರೆ. ಸಿನಿಮಾ ನಟರಿಗೆ ಹಾಗೂ ಕ್ರಿಕೆಟಿಗರಿಗೆ, ಸಾಹಿತಿಗಳಿಗೆ, ಇಂಥವರಿಗೆ ಜನ ತಲೆಬಾಗದನ್ನು ನಾವು ಕಾಣ್ಬೋದು. ಸೊ ನಾಯಕತ್ವಕ್ಕೆ ಅಗತ್ಯವಾದ ಸಹನೆ, ತ್ಯಾಗದ ಗುಣಗಳು ಕೆಲವರಲ್ಲಿ ಮಾತ್ರನೇ ಇರ್ತವೆ ಅನ್ನೋದನ್ನ ಅವರು ವ್ಯಕ್ತಪಡಿಸ್ತಾರೆ. ಸೊ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಈ ಒಂದು ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತದಲ್ಲಿ ನಾವು ನೋಡ್ಬೋದು. ಸೊ ಟಿ.ಬಿ. ಬಾಟೋಮರ್ ಎನ್ನುವ ಚಿಂತಕ ಅವರು ಕೆಲವು ಲಕ್ಷಣಗಳನ್ನ ವಿವರಿಸ್ತಾರೆ. Bottomer described the characteristics of the democratic ideology of the grades as follows. So Elliot's theory. So first one, the system of nobles is free. So ಶ್ರೇಷ್ಠರ ವ್ಯವಸ್ಥೆ ಮುಕ್ತವಾಗಿದೆ. ಸೊ ಯಾವಾಗಲೂ ಕೂಡ ಶ್ರೇಷ್ಠರು ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಎರಡನೇದಾಗಿ, ದಿ ಗ್ರೇಡ್ಸ್ ವಿಲ್ ಬಿ ಅಪಾಯಿಂಟೆಡ್ ಆನ್ ದಿ ಬೇಸಿಸ್ ಆಫ್ ಮೆರಿಟ್. ಸೊ ಶ್ರೇಷ್ಠರನ್ನು ಅರ್ಹತೆಯ ಆಧಾರದ ಮೇಲೆ ನಿಯಮಿಸಲಾಗುವುದು, ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ಇದು ಎರಡನೇ ಲಕ್ಷಣ. ದಿ ಗ್ರೇಡ್ಸ್ ಆರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಸೊ ಶ್ರೇಷ್ಠರು ನಿರಂತರವಾಗಿ ಬದಲಾವಣೆಯನ್ನ ಕಾಣ್ತಾರೆ. ಸೊ ನಿರಂತರವಾಗಿ ಒಂದು ಗುಂಪು ಆಳ್ವಿಕೆಯನ್ನು ನಡೆಸುವುದಿಲ್ಲ, ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಾರೆ. ಫೋರ್ತ್ ಒನ್, ಡಿಸಿಷನ್ ಮೇಕಿಂಗ್ಸ್ ಆರ್ ಅಟ್ ದಿ ರಿವಲ್ರಿ ಆಫ್ ದಿ ಗ್ರೇಡ್ಸ್. ಸೊ ಶ್ರೇಷ್ಠರಲ್ಲಿ ನಡೆಯುವ ಪೈಪೋಟಿಯಲ್ಲಿ ನಿರ್ಣಯಾಧಿಕಾರ ಪ್ರಜೆಗಳಿಗೆ ಇದೆ. ಅಂದ್ರೆ ಶ್ರೇಷ್ಠರಲ್ಲಿ ಏನು ಪೈಪೋಟಿ ನಡೀತದೆ, ಆ ಪೈಪೋಟಿ ಯಾರು ನಿರ್ಧಾರವನ್ನ ಮಾಡ್ತಾರೆ, ಪ್ರಜೆಗಳ ನಿರ್ಧಾರವನ್ನ ಮಾಡ್ತಾರೆ. ಇನ್ ಡೆಮಾಕ್ರಸಿ ದೇ ಆರ್ ಗ್ರೇಟ್ ಯಾವ ದಿ ಸಪೋರ್ಟ್ ಆಫ್ ದಿ ಸಿಟಿಸನ್ಸ್. ಪ್ರಜಾಪ್ರಭುತ್ವದಲ್ಲಿ ಶ್ರೇಷ್ಠರಿಗೆ ಪ್ರಜೆಗಳ ಬೆಂಬಲ ಇದೆ. ಸೊ ಪ್ರಜೆಗಳು ಬೆಂಬಲ ಇರೋದ್ರಿಂದನೇ ಗಣ್ಯರು ಅಥವಾ ಶ್ರೇಷ್ಠರು ಆಳ್ವಿಕೆಯನ್ನ ನಡೆಸುವಂಥದ್ದು. ದೇರ್ ಇಸ್ ಎ ವೆರಿ ಲಿಟಲ್ ಗ್ಯಾಪ್ ಬಿಟ್ವೀನ್ ದಿ ಎಲೈಟ್ಸ್ ಅಂಡ್ ದಿ ಬ್ಯೂರೋಕ್ರಸಿ. ಸೊ ಶ್ರೇಷ್ಠರು ಮತ್ತು ಅಧಿಕಾರ ವರ್ಗದ ನಡುವೆ ಅತಿ ಕಡಿಮೆಯಾದ ಅಂತರ ಇದೆ, ಬಹುತೇಕ ಒಂದೇ ಅಂತ ನಾವು ಕರಿಬೋದು. ಯಾಕಂದ್ರೆ ಆ ರಾಜಕಾರಣಿಗಳ ಅಧೀನದಲ್ಲಿ ಸರ್ಕಾರಿ ನೌಕರಿ ಕೆಲಸವನ್ನ ಮಾಡ್ತಾರೆ. ಸರ್ಕಾರಿ ನೌಕರಿ ಹೇಳ್ದಂಗೆ ಶ್ರೇಷ್ಠರು ಕೇಳ್ತಾರೆ, ಶ್ರೇಷ್ಠ ಹೇಳ್ದಂಗೆ ಅಥವಾ ಗಣ್ಯರು ಹೇಳ್ದಂಗೆ ಸರ್ಕಾರಿ ನೌಕರು ನಡೀತಾರೆ. ಸೊ ಈ ರೀತಿಯಾದ ಒಂದು ಚಿಂತನೆಯನ್ನ ಬಟೋಮೋರ್ ಎನ್ನುವ ಚಿಂತಕ ವ್ಯಕ್ತಪಡಿಸ್ತಾರೆ. ಸೊ ಡಿಮೆರಿಟ್ಸ್ ಆಫ್ ದಿ ಎಲೈಟ್ಸ್ ಡೆಮಾಕ್ರೆಟಿಕ್ ಥಿಯರಿ, ಈ ಒಂದು ಸಿದ್ಧಾಂತದ ದೋಷಗಳೇನಿದಾವೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ. ಶ್ರೇಷ್ಠರ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ ಎನ್ನಲಾಗಿದೆ. ದಿ ಡೆಮಾಕ್ರೆಟಿಕ್ ಥಿಯರಿ ಆಫ್ ದಿ ನೋಬಲ್ಸ್ ಇಸ್ ಕಾಲ್ಡ್ ಆಂಟಿ ಡೆಮಾಕ್ರೆಟಿಕ್ ಥಿಯರಿ. ದಿ ಫಂಡಮೆಂಟಲ್ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ ಇಟ್ ಹ್ಯಾಸ್ ಫರ್ಗೆಟನ್ ದೀಸ್ ಥಿಯರಿಸ್ಟ್ಸ್. ಪ್ರಜಾಪ್ರಭುತ್ವದ ಮೂಲ ತತ್ವಗಳಾದಂತಹ ಸ್ವಾತಂತ್ರ್ಯ, ಸಮಾನತೆಯನ್ನು ಈ ಸಿದ್ಧಾಂತಕಾರರು ಭ್ರಾತೃತ್ವವನ್ನೇ ವಿರೋಧಿಸಿದ್ದಾರೆ. ಸೊ ಹಾಗಾಗಿ ಇದು ಕೇವಲ ಸಿದ್ಧಾಂತ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಡೆಮಾಕ್ರಸಿ ಹ್ಯಾಸ್ ಬೀನ್ ಕಾಲ್ಡ್ ಬೈ ದಿ ಪೀಪಲ್, ಫಾರ್ ದಿ ಪೀಪಲ್, ಫಾರ್ ದಿ ಸೇಕ್ ಆಫ್ ಪೀಪಲ್, ದ ಗವರ್ಮೆಂಟ್ ಆಫ್ ದಿ ಪೀಪಲ್, ಬಟ್ ದ ಐಡಿಯಾಲಜಿ ಆಫ್ ದಿ ಎಲೈಟ್ ಹ್ಯಾಸ್ ಕ್ರಿಟಿಸೈಸ್ಡ್ ಇಟ್ ಅಂಡ್ ಕ್ರಿಯೇಟೆಡ್ ಎ ನ್ಯೂ ಐಡಿಯಾ. ಸೊ ಜನರಿಗಾಗಿ ಜನತೆಯ ಸರ್ಕಾರ ಅಂತೇಳಿ ನಾವು ಪ್ರಜಾಪ್ರಭುತ್ವನ ಕರಿತೀರಿ. ಆದರೆ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತವು ಅದನ್ನು ಟೀಕಿಸುತ್ತಾ ಹೊಸ ಕಲ್ಪನೆಯನ್ನೇ ಅಥವಾ ಹೊಸ ಆದರ್ಶವನ್ನೇ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾವು ಎರಡನೇ ದೋಷನ ಅಂತ ಕರಿಬೋದು. ಸೊ ಥರ್ಡ್ ಒನ್, ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ಸಿಟಿಸನ್ಸ್ ಇಸ್ ಲಿಮಿಟೆಡ್ ಟು ಎಲೆಕ್ಷನ್ಸ್. ಇಟ್ ಸೇಸ್ ನಥಿಂಗ್ ಅಬೌಟ್ ದಿ ಅಥಾರಿಟಿ ಆಫ್ ದಿ ಸಿಟಿಸನ್ಸ್ ಹೂ ಅಪೋಸ್ ದಿ ರೂಲ್ ಆಫ್ ದಿ ನೋಬಲ್ಸ್. The nobles ideology of the rulers has been ignored.
ಸೊ ಪ್ರಜೆಗಳ ರಾಜಕೀಯ ಚಟುವಟಿಕೆಯಲ್ಲಿ ಕೇವಲ ಚುನಾವಣೆಗೆ ಮಾತ್ರ ಪ್ರಜೆಗಳು ಭಾಗವಹಿಸ್ತಾರೆ. ಶ್ರೇಷ್ಠರ ಆಳ್ವಿಕೆಯನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ, ವಿರೋಧಿಸುವಂಥ ಅಧಿಕಾರ ಪ್ರಜೆಗಳಿಗೆ ತೀರಾ ಕಡಿಮೆ ಅಂತೇಳಿ ಕರಿಬೋದು. ಸೊ ಆಳುವವರ ಉತ್ತಮವಾದ ಗುಣಗಳನ್ನು ಗಣ್ಯರ ಸಿದ್ಧಾಂತವು ಕಡೆಗಣಿಸಿದೆ. ಸೊ ಆಳ್ವಿಕೆಯನ್ನು ಮಾಡುವವರು ಯಾರಿದ್ದಾರೆ, ಅವರು ಕೆಲವೊಂದು ಉತ್ತಮವಾದ ಗುಣಗಳನ್ನು ಹೊಂದಿದ್ದಾರೆ, ಆದರೆ ಅಂಥ ಗುಣಗಳನ್ನು ಇವರು ಪರಿಗಣನೆ ಮಾಡಿಲ್ಲ. According to Schumpeter, democracy wants the ruling class to have the highest qualifications to succeed. When people's problems are serious, there is a need for elites to solve them. But these theorists have forgotten it. So Schumpeter ಎನ್ನುವ ಚಿಂತಕನ ಪ್ರಕಾರ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದ್ರೆ ಆಳುವವರ್ಗ ಶ್ರೇಷ್ಠ ಮಟ್ಟದ ಅರ್ಹತೆಯನ್ನು ಗಳಿಸ್ಕೊಬೇಕಂತ ಹೇಳಿ ಕರೀತಾರೆ. ಜನರ ಸಮಸ್ಯೆಗಳು ಗಂಭೀರವಾದಾಗ ಅವುಗಳನ್ನು ಪರಿಹರಿಸಲು ಗಣ್ಯರ ಅವಶ್ಯಕತೆ ಇದೆ. ಆದರೆ ಈ ಸಿದ್ಧಾಂತ ಅಂತ ಒಂದು ಚಿಂತನೆಯನ್ನು ಕಡೆಗಣಿಸಿದ್ದಾರೆ. ಸೊ ಈ ರೀತಿಯಾದ ಒಂದು ವಿರೋಧಗಳಿದ್ದಾವೆ. ಏನೇ ವಿರೋಧಗಳಿದ್ರೂ ಕೂಡ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಉತ್ತಮವಾಗಿದೆ ಅಂತ ನಾವು ಕರೀಬೋದು. ಗಣ್ಯರ ಪ್ರಜಾಪ್ರಭುತ್ವದ ಚಿಂತನೆಗಳು ಕೂಡ ಚೆನ್ನಾಗಿದ್ದಾವೆ. ಸೊ ಕೈಗಾರಿಕಾ ಕ್ರಾಂತಿಯ ನಂತರ ಇಂದಿನ ಸಮಾಜ ಅರ್ಹತೆ ಸಾಮರ್ಥ್ಯ ಮುಖ್ಯವಾಗಿ ಕಂಡುಬರುತ್ತೆ. The democratic thinking of the elite appears to be true in many ways. After the Industrial Revolution, today's social competence and competence are important. ಸೊ ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಮಾಜದ ಅರ್ಹತೆ ಮತ್ತು ಎಬಿಲಿಟಿ ಅಥವಾ ಸಾಮರ್ಥ್ಯ ಬಹಳ ಮುಖ್ಯವಾಗಿ ಕಂಡುಬರ್ತದೆ. ಆದರೆ ಉದಾರವಾದಿ ಪ್ರಜಾಪ್ರಭುತ್ವ ಸಿದ್ಧಾಂತವು ಹಳೆಯ ಕಾಲದ ಚಿಂತನೆಗಳನ್ನು ಬೆಂಬಲಿಸುವುದರಿಂದ ಪ್ರಸ್ತುತ ಸಮಾಜಕ್ಕೆ ಅದು ಅನ್ವಯ ಆಗೋದಿಲ್ಲ. ಹಾಗಾಗಿ ಗಣ್ಯರ ಪ್ರಜಾಪ್ರಭುತ್ವ ಸಿದ್ಧಾಂತ ಅನ್ವಯ ಆಗುತ್ತೆ. ಸೊ ಈ ಸಿದ್ಧಾಂತದ ಚಿಂತನೆಗಳು ಪ್ರತಿಯೊಬ್ಬರು ಕೂಡ ಅವಕಾಶವನ್ನು ನೀಡಬೇಕನ್ನೋದನ್ನು ಹೇಳುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವಕಾಶ ಇದೆ ಒಂದು ಆಳ್ವಿಕೆಯನ್ನು ಮಾಡಲಿಕ್ಕೆ. ವಿಕೇಂದ್ರೀಕೃತ ಸಂಸ್ಥೆಗಳನ್ನು ಸ್ಥಾಪಿಸಿ ಎಲ್ಲ ಶ್ರೇಷ್ಠರನ್ನು ಸಮಾಜದ ಒಳಿತಿಗಾಗಿ ಬೆಳೆಸ್ಕೋಬೇಕಾಗಿದೆ. ಡೆಮಾಕ್ರಸಿ ಓನ್ಲಿ ಸಕ್ಸೀಡ್ಸ್ ವೆನ್ ಎವ್ರಿವನ್ ಹ್ಯಾಸ್ ಎ ಚಾನ್ಸ್. ಎಸ್ಟಾಬ್ಲಿಷ್ ಡಿಸೆಂಟ್ರಲೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಯುಟಿಲೈಸ್ ಆಲ್ ದ ನೋಬಲ್ ಪೀಪಲ್ ವಿತ್ ಇನ್ ಸೊಸೈಟಿ. ಸೊ ಈ ರೀತಿಯಾಗಿ ಈ ಒಂದು ಸಿದ್ಧಾಂತವನ್ನು ನಾವು ಅಂತಿಮಗೊಳಿಸ್ಬೋದು. ಸೊ ಈ ಒಂದು ಸಿದ್ಧಾಂತದ ವಿಚಾರಗಳನ್ನು ನಾವು ಪ್ರಮುಖ ಗ್ರಂಥಗಳಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಡಾಕ್ಟರ್ ಮೀನಾ ದೇಶಪಾಂಡೆ, ಪ್ರೊಫೆಸರ್ BK ದತ್ತಾತ್ರಿ ಅವರ ರಾಜಕೀಯ ಸಿದ್ಧಾಂತ ಸಮಕಾಲೀನ ಚಿಂತನೆ, ಎಸ್ ಚಾಂದ್ ಪಬ್ಲಿಕೇಶನ್ ನವದೆಹಲಿ, ಈ ಪುಸ್ತಕದಿಂದ ನಾವು ಮಾಹಿತಿಯನ್ನು ತಗೊಂಡಿದ್ದೀನಿ. ಜೊತೆಗೆ ಪ್ರಿನ್ಸಿಪಲ್ಸ್ ಅಂಡ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ರೈಟರ್ಸ್ ವಿಷ್ಣು ಭಗವಾನ್ ವಿದ್ಯಾಭೂಷಣ್, ಇವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಕಲ್ಯಾಣಿ ಪಬ್ಲಿಕೇಶನ್ಸ್, ನ್ಯೂ ಡೆಲ್ಲಿ. ಸೊ ಈ ರೀತಿಯಾಗಿ ಈ ಒಂದು ಸಿದ್ಧಾಂತದ ಚಿಂತನೆಗಳಿದೆ. VD ಮಹಾಜನ್ ಪೊಲಿಟಿಕಲ್ ಥಿಯರಿ ಅವರ ಒಂದು ಗ್ರಂಥದಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅಲ್ಲಿಗೆ ಈ ಒಂದು ಚಿಂತನೆ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು.